ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬೇಗ ಮುಖದ ಮೇಲಿರೋ ಬಟ್ಟೆ ತೆಗಿರಿ. ನಾವು ನಿಮ್ ಜಾತಿಗೆ ಸೇರಿದವರು. ನಮ್ಮ ಹೆಂಡತಿ ಮಕ್ಕಳು 2 ದಿನದಿಂದ ಉಪವಾಸ ಇದ್ದಾರೆ. ಅದಕ್ಕೆ ಇಂಥ ಕೆಲಸ ಮಾಡಕ್ ಬಂದ್ವಿ. ಬಡವ್ರಿಗೆ ನೀನ್ ಸಹಾಯ ಮಾಡ್ತೀಯ, ಜನ ಹೇಳೋದ್ ಕೇಳಿದ್ದೆ. ನಮ್ಮ ಕಷ್ಟದಿಂದ ನೀನೇ ಕಾಪಾಡ್ಬೇಕು. ನಮ್ಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡು. ಹೋಗಕ್ ಬಿಟ್ಬಿಡು ನಮ್ಮನ್ನ. ಮಕ್ಕಳು ಮನೇಲಿ ಕಾಯ್ತಾ ಇದ್ದಾರೆ. ನಾವು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಿಸೋದು ಯಾರು ಅವರಿಗೆ? ಹೋಗಕ್ ಬಿಟ್ಬಿಡು. ಮಂಚಯ್ಯಣ್ಣನ ಬಗ್ಗೆ ಏನೂ ಹೇಳೋದಕ್ಕಾಗಲ್ಲ. ಯಾವಾಗ ಏನು ಮಾಡ್ತಾರೋ, ಆ 3 ಜನ ಎಲ್ಲಿ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅಕ್ಕ ಸರಿಯಾಗಿ ಹೇಳ್ತಿದ್ದಾರೆ. ಅವ್ರು ಬರ್ತಾರಲ್ಲ, ಆಗ ನೀವೇ ಕೇಳಿ ನೋಡಿ ಎಲ್ಲಿ ಹೋಗಿದ್ರು ಅಂತ. ಕೇಳಿದ್ರೆ ಇನ್ನೂ ಕಿರ್ಚಾಡ್ಬಿಡ್ತಾರೆ. ಇನ್ನು ಅವ್ರ ಜೊತೆ ನಂಜುಂಡಣ್ಣ, ಜನಾರ್ದನ್ ಅಣ್ಣ ಇದ್ರೆ ಮುಗೀತು. ಹಾ, ಕಿರ್ಚಾಡ್ಲಿ ಬಿಡಿ. ಅವ್ರ ಹೆಂಡತಿ ಇವರು. ಪ್ರಶ್ನೆ ಕೇಳೋದು ಇವ್ರ ಧರ್ಮ. ತಪ್ದಾರಿ ಹಿಡ್ದಾಗ ಸರಿ ಮಾಡೋದು ಇವ್ರ ಕರ್ತವ್ಯ. ಒಳ್ಳೇದಕ್ಕೆ ಹೋರಾಡ್ಲೇಬೇಕು. ಸುಮ್ಮನೆ ಇದ್ರೆ ಯಾವ್ದೂ ಸರಿ ಹೋಗಲ್ಲ. ಒಬ್ರು ತಪ್ಪು ಮಾಡ್ತಿದ್ರೆ ಅವ್ರನ್ನ ತಿದ್ದಿ ಬುದ್ಧಿ ಹೇಳ್ಬೇಕು ನಾವು. ನಾವು ನಿನ್ ತರನೇ ಬಡವರು. ಹೊಟ್ಟೆಗೂ ಕಷ್ಟ ಪಡ್ತಿದ್ದೀವಿ. ನಮ್ಗೆ ಯಾರೂ ಗತಿ ಇಲ್ಲ. ಬಿಡು ನಮ್ಮನ್ನ ಬಿಟ್ಬಿಡು. ನೋಡಿ, ನಾನ್ ನಿಮ್ಮೆಲ್ಲರನ್ನು ಸುಮ್ಮನೆ ಬಿಡೋ ಹಾಗಿಲ್ಲ. ಈಗಿಂದೀಗಲೇ ಪೊಲೀಸ್ ಅವ್ರನ್ನ ಕರೆಸ್ಬೇಕಿತ್ತು. ಅದೇ ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮ್ಮಿಂದಾಗಿ ನಮಗೆ ಅಂಥದ್ದೇನೂ ನಷ್ಟ ಆಗಿಲ್ಲ. ಅದಕ್ಕೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರೂ ನಿಂತ್ಕೊಳ್ಳಿ. ದೂರ ನಿಂತ್ಕೊಳ್ಳಿ. ಈ ಎಲ್ಲ ಪೇಪರ್ ಬಂಡಲ್ಗಳು ಹೇಗಿತ್ತೋ ಹಾಗೆ ಜೋಡಿಸಿ ಟೇಬಲ್ ಮೇಲಿಡಿ. ನಡೀರಿ, ಜೋಡಿಸಿ ಬೇಗ. ಬನ್ನಿ, ಎಲ್ಲ ವಾಪಸ್ ಈ ಕಡೆ ವಾಪಸ್ ಬನ್ನಿ. ಕೆಲಸ ಮುಗೀತು ಅನ್ಸುತ್ತೆ. ಬನ್ನಿ 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 ಬನ್ನಿ, ಈ ಕಡೆ ಬನ್ನಿ. ನೀವು ಸುಮ್ಮನೆ ನೋಡ್ತಾ ಇರಿ ಮ್ಯಾನೇಜರ್ ಸಾಹೇಬ್ರೆ. ಇನ್ ಕೆಲವೇ ಕ್ಷಣಗಳಲ್ಲಿ ನಮ್ 4 ಜನ ಆ ಭೀಮರಾವ್ ಹೆಣನ ಎತ್ಕೊಂಡ್ ಬರ್ತಾರೆ. ನನ್ನ ವರ್ಷಗಳ ಆಸೆ ಈಡೇರುತ್ತೆ ಇವತ್ತು. ನಾವು ಸ್ವಲ್ಪ ಹೊತ್ತು ಕಾಯ್ಬೇಕು. ಈಗ ಒಬ್ಬೊಬ್ಬರಾಗೆ ಹೊರಗೆ ಹೋಗ್ಬೇಕು. ಹೋಗಿ, ದೂರ ಹೋಗಿ, ಹೋಗಿ ಬೇಗ ಹೋಗಿ. ಒಬ್ಬೊಬ್ಬರಾಗ ಹೋಗಿ, ಬೇಗ ಬೇಗ. ಹೋಗಿ ಬೇಗ, ಇಲ್ಲಿಂದ ಆಚೆ ಹೋಗಿ ಅಂತಿದ್ದೀನಿ ತಾನೆ. ಹೋಗಿ. ಮಂಚಣ್ಣ, ನೀವು ಅಂದ್ರೆ ನೀವೆಲ್ಲ ಜನಾರ್ದನಣ್ಣ, ನಂಜುಂಡಣ್ಣ, ರಾಘಣ್ಣನ. ಮುಖದ ಮೇಲಿರೋ ಬಟ್ಟೆ ತೆಗೀರಿ ಮುಖದ ಮೇಲಿರೋ ಬಟ್ಟೆನ.
ನನಗೆ ತೊಂದರೆ ಕೊಡೋದಕ್ಕೆ ನೀವೆಲ್ಲ ಬಂದ್ರ? ನಿಜ ಹೇಳ್ಬೇಕು ಅಂದ್ರೆ ನೀವು ಬಂದಿರೋದಲ್ಲ, ಆ ಮೇಘನಾಥ್ ಅವ್ರ ಮಕ್ಕಳು ನಿಮ್ಮನ್ನು ಕಳ್ಸಿರ್ತಾರಲ್ವ, ಆವಾಗ್ಲಿಂದ ನನ್ನ ತಲೆಯಲ್ಲಿ ಓಡಾಡ್ತಾನೆ. ಬೆಳಗ್ಗೆ ಪೇಪರ್ ಬಂಡಲ್ಗಳನ್ನು ತಗೊಂಡು ಹೋಗುವಂಥ ಹುಡುಗರು ಯಾಕಿನ್ನೂ ಬಂದಿಲ್ಲ ಅಂತ. ನೀವು ಯಾಕೆ ಹೀಗೆಲ್ಲ ಮಾಡ್ತೀರಿ? ತಲೆಯಲ್ಲಿ ಒಂದು ಸ್ವಲ್ಪನೂ ಬುದ್ಧಿ ಬೇಡವಾ ಇವ್ರಿಗೆ? 4 ಜನ ಇದಾರಲ್ಲ, 4 ಜನ ಇದ್ರು ಹೇಗ್ ಮುಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಇವ್ರಿಗೆ? ಅಲ್ದೆ ಇದು ಯಾವ ಕೆಮಿಕಲ್ಲು ಅಲ್ಲ, ಮನುಷ್ಯನ ಸಾಯಿಸುವಂಥ ಔಷಧಿ ಈ ಆಫೀಸ್ನಲ್ಲಿ ಎಲ್ಲೂ ಇಲ್ಲ. ಸೊಳ್ಳೆ ಔಷಧಿ ಅಷ್ಟೇ ಇದು. ನಿಮ್ಮನ್ನ ಹೆದರ್ಸೋದಕ್ಕೆ ಹೇಳಿದೆ ಅಷ್ಟೇ, ಮತ್ತೆ ನೀವು ಅದ್ರಲ್ಲಿ ಸಿಕ್ಕಾಕೊಂಡ್ರಿ. ಯಾಕೆ ಗೊತ್ತಾ? ಯಾಕಂದ್ರೆ ನೀವೆಲ್ಲರೂ ಅಜ್ಞಾನಿಗಳು, ಅನಕ್ಷರಸ್ತ್ರ. ಅದಕ್ಕೆ ಸುಲಭವಾಗಿ ಸಿಕ್ಕಿಬಿದ್ರಿ. ಆ ಮೇಘನಾಥ್ ಅವ್ರ ಮಾತಿಗೆ ಮರಳಾದ್ರಿ. ಯಾಕಂದ್ರೆ ಅಜ್ಞಾನಿಗಳು ನೀವು, ಅನಕ್ಷರಸ್ಥರು ನೀವು. ಈಗ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಾ. ಏಯ್, ಸುಮ್ಮನೆ ಭಾಷಣ ಬಿಗಿಬೇಡ. ನೀನೊಬ್ನೇ ಬುದ್ಧಿವಂತ, ನೀನೊಬ್ಬನಿಗೆ ಜ್ಞಾನ ಇರೋದು. ಎಲ್ಲ ಗೊತ್ತಿರೋನು ಅನ್ಕೋಬೇಡ. ಠಾಣೆ ಕರ್ಕೊಂಡು ಹೋಗ್ತೀನಿ ಅಂದ್ಯಲ್ಲ, ನಡಿ ಕರ್ಕೊಂಡೋಗು. ಆಗ್ಲೇ ತಾನೆ ನಿನಗೆ ನೆಮ್ಮದಿ ಸಿಗೋದು. ಠಾಣೆಗ ಈ ಸಲ ನಿಮ್ಮನ್ನು ಠಾಣೆ ಕರ್ಕೊಂಡು ಹೋಗಲ್ಲ ನಾನು. ಈ ಸಲ ನಿಮಗೆ ಕೊಡೋ ಶಿಕ್ಷೆ ಬೇರೆ ಥರನೇ ಇರುತ್ತೆ. ಏನ್ ಮಾಡಕ್ ಹೊರಟಿದ್ದಾನೆ ಈ ಭೀಮ್ರಾವ್? ನಮ್ಮನ್ ಸಿಕ್ಕಾಕ್ಸಕ್ ನೋಡ್ತಿದ್ದಾನೆ ಇವನು. ಮುಚ್ಚೋ ಬಾಯ, ನಾನ್ ಜೊತೆಲಿದ್ರು ನಿನ್ಗೆ ಹೆದರಿಕೆ ಆಗ್ತಾ ಇದ್ಯಾ? ಮೂರ್ಖ, ಆ ಭೀಮ್ರಾವ್ ಏನು ಮಾಡಕ್ಕಾಗಲ್ಲ. ಅವನು ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಹೋಗಿ ಸುಮ್ಮನೆ ಇಲ್ಲಿಂದ ನಿಮ್ಮ ಮನೆಗಳಿಗೆ ಹೊರಟು ಬಿಡಿ. ಮತ್ತು ಪ್ರತಿಯೊಂದು ದಿನ ನಾನು ವಠಾರದಿಂದ ಆಚೆ ಹೋಗಿ ವಾಪಸ್ ಬರೋದನ್ನ ನೀವು ನೋಡಬೇಕು. ಇದೇ ನಾನು ನಿಮ್ಮೆಲ್ರಿಗೂ ಕೊಡ್ತಾ ಇರೋ ಶಿಕ್ಷೆ. ನಾನು ಓಡಾಡೋದನ್ನ ನೋಡಿ ನಿಮಗೆ ನಿಮ್ಮ ತಪ್ಪಿನ ಅರಿವಾಗಬೇಕು, ನಾಚಿಕೆ ಆಗಬೇಕು, ತಪ್ಪನ್ನ ತಿದ್ಕೋಬೇಕು. ಈಗ ಹೋಗಿ ಇಲ್ಲಿಂದ ನೀವೆಲ್ಲ. ನಡಿ ಮಂಚಯ್ಯ, ನಡೀರಿ, ಬಾರೋರಾಗೋ. ಈ ಪ್ಲಾನು ಫೇಲ್ ಆಗೋಯ್ತು. ಬೇರೇನಾದರೂ ಯೋಚಿಸ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನೀವಿಬ್ರು ಆಫೀಸಿಗೆ ಬಂದು ಕೆಲಸ ಶುರು ಮಾಡ್ಕೊಳ್ಳಿ. ಸಖತ್ ಬುದ್ಧಿವಂತ ಇದ್ದಾನೆ ಅನ್ಸುತ್ತೆ ಈ ಭೀಮ್ರಾವ್. ನಾವ್ ಏನೇ ಮಾಡಿದ್ರು ತಪ್ಪಿಸ್ಕೊಂಡ್ಬಿಡ್ತಾನಲ್ಲ. ನೋಡಿದ್ರೆ ನೀನ್ ಹೆಂಡತಿ ಅವ್ರ ಜೊತೆ ಸೇರ್ಕೊಂಡು ನಿನ್ ಬಗ್ಗೆ ದೂರ ಹೇಳ್ತಿರ್ಬೋದು. ನೋಡು, ನಂಬು ನನ್ನ ಮಾತನ್ನ ಆನಂದ. ಈ ರಮಾ ಲಕ್ಷ್ಮೀ ಕರುಣ ಹತ್ರ ಮಾತಾಡ್ದಾಗಲೆಲ್ಲ ಇಬ್ಬರು ಮನಸ್ಸಲ್ಲೂ ಕಿಚ್ಚು ಹಚ್ಚಿರುತ್ತೆ. ನಮ್ಮ ಹತ್ರ ಜಗಳ ಮಾಡಕ್ಕೆ ನಿಂತ್ಕೊಂತಾರೆ. ನೋಡು, ನಿನ್ ಕಡೆನೇ ಬರ್ತಿದ್ದಾಳೆ. ನಿನ್ನ ಹತ್ರ ಜಗಳಾಡಕ್ ಬರ್ತಿದ್ದಾಳೆ. ಹೇಗ್ ಬರ್ತಿದ್ದಾಳೆ ನೋಡು. ಒಂಚೂರು ಹೆದರ್ಕೋಬೇಡ, ನಾವು ನಿನ್ನ ಜೊತೆ ಇದ್ದೀವಿ. ನೀವಿಬ್ರು ಹೋಗಿ, ಲಕ್ಷ್ಮಿನ ನಾನು ನೋಡ್ಕೋತೀನಿ. ಬೇಡ ಬೇಡ ಬೇಡ, ನಾವೆಲ್ಲರೂ ಒಂದೇನೆ. ನಾವೆಲ್ಲರೂ ಜೊತೆಲಿದ್ದೀವಿ. ನಾನು ಹೇಳಿದ್ನಲ್ಲ, ನೀವು ಹೊರಡಿ, ನಾನು ಮಾತಾಡ್ತೀನಿ. ರೀ ಬಾ ನನ್ನ ಜೊತೆ. ರೀ
ಕೈ ಬಿಡಿ, ಏನ್ ಮಾಡ್ತಿದ್ದೀರಾ? ಯಾಕೆ ಎಳಿತಿದ್ದೀರಾ? ಸಾಕು, ಏನು ಮಾತಾಡ್ಬೇಡ ಇನ್ನು. ಈಗ ನನ್ನ ಮಾತು ಕೇಳಬೇಕಷ್ಟೆ. ಇದು ಬರೀ ಚಹಾ ಕುಡ್ದಿಟ್ಟಿರೋ ಲೋಟ ಅಷ್ಟೇ. ಇದು ಗಂಡು ಅನ್ನೋ ಸ್ವಾಭಿಮಾನದ ಸಂಕೇತ. ನೀನು ನನ್ನ ಹೆಂಡ್ತಿ. ಇದನ್ನ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಡೋದು ನಿನ್ನ ಕೆಲಸ, ನಿನ್ನ ಕರ್ತವ್ಯ. ಅದು ಸುಮ್ಮನೆ ವಾದ ಮಾಡೋದು ಬಿಟ್ಟು ಲೋಟನ ತಗೊಂಡು ಹೋಗಿ ತೊಳೆಯೋದಕ್ಕೆ ಹಾಕು. ಅಲ್ಲಿಗೆ ಮುಗೀತು. ಸುಮ್ಮನೆ ಮಾತು ಬೆಳೆಸ್ಬೇಡ ಲಕ್ಷ್ಮಿ. ನೀವು ಭೀಮ್ಭಾವ ಅವರ ದೊಡ್ಡ ಅಣ್ಣ. ಈ ಅಣ್ಣ ಭೀಮ್ಭಾವಂಗೋಸ್ಕರ ಜೀವ ಕೊಡಕ್ಕೂ ಸಿದ್ಧ ಇರೋರು. ವಾದ ಬೇಡ ಅಂದೆ. ನಾನು ಭೀಮನ್ ಹೋರಾಟಕ್ಕೆ ಇವಾಗ್ಲೂ ಜೀವ ಕೊಡೋಕೆ ಸಿದ್ಧ. ಆದ್ರೆ ಅವನ ಹೋರಾಟನೇ ಬೇರೆ, ನಮ್ಮ ಹೋರಾಟನೇ ಬೇರೆ. ಅದಕ್ಕೆ ನಮ್ಮ ಹೋರಾಟದ ಮಧ್ಯೆ ಭೀಮನ್ ತರಬೇಡ. ನೋಡು, ನೀನು ರಮನಿಂದ ಪ್ರೇರಣೆ ಪಡ್ಕೊಂಡು ಬಂದಿದ್ರೆ ಅದನ್ನ ಹೊರಗಿಟ್ಟು ಬಾ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಕಷ್ಟಗಳಿವೆ. ಭೀಮನ್ ಕಷ್ಟಗಳೇ ಬೇರೆ. ಎಲ್ರಿಗೂ ಅವ್ರದೇ ಕಷ್ಟಗಳಿರುತ್ತವೆ, ಎಲ್ರಿಗೂ ಅವ್ರದೇ ದಾರಿಗಳಿರುತ್ತವೆ, ಎಲ್ರಿಗೂ ಅವ್ರವ್ರದ್ದೇ ನೋವಿರುತ್ತೆ ಲಕ್ಷ್ಮಿ. ಭೀಮನ ಅವನ್ ಪಡಕ್ ಬಿಟ್ಬಿಡು. ಭೀಮ ರಮನ್ ಸಂಬಂಧನೇ ಬೇರೆ, ತಿಳ್ಕೊ. ನಮ್ಮ ಜೀವನ ನಾವು ಸಾಗಿಸೋಣ. ಆನಂದ ಲಕ್ಷ್ಮಿಗೆ ಅವ್ರದೇ ಆದ ಜೀವನ ಇದೆ. ಸುಮ್ಮನೆ ಈ ಲೋಟನ್ ತಗೊಂಡು ಹೋಗಿ ಅಲ್ಲಿ ತೊಳೆಯಕ್ ಹಾಕೋ ಅಷ್ಟೇ. ಎಲ್ರೂ ಅವ್ರವ್ರ ಪಾಡಿಗೆ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನೋಡಿ, ನೀವು ಭೀಮ್ಭಾವನ್ನ ಅನುಸರಿಸಲ್ವೋ, ಎಷ್ಟು ಅನುಸರಿಸ್ತಿರೋ, ಎಲ್ಲ ಅನುಸರಿಸ್ತಿರೋ ಅದನ್ನ ನೀವು ನೋಡ್ಕೊಳ್ಳಿ. ಆದ್ರೆ ನಾನು ಎಲ್ಲಾ ಜಾಗದಲ್ಲೂ ಒಂದೇ ಥರ ಇರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಆದರ್ಶ ರಾಮ. ನಾನು ರಮನ್ ಥರ ಆಗ್ಬೇಕು ಅಂತಿದ್ದೀನಿ ಪ್ರತಿ ಸ್ಥಳದಲ್ಲೂ. ನಿಮಗಿದು ಗೊತ್ತಿರಲಿ, ನಾನು ಏನೇ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ರಮನ್ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡ್ತೀನಿ. ಈಗ ಒಂದು ಆಲೋಚನೆ ಬರ್ತಿದೆ. ರಮಾ ನನ್ನ ಜಾಗದಲ್ಲಿ ಇದ್ದಿದ್ರೆ ಅವಳು ಖಂಡಿತ ಈ ಲೋಟನ ಎತ್ತಿಡ್ತಿರ್ಲಿಲ್ಲ. ಈ ಲಕ್ಷ್ಮಿನೂ ಎತ್ತಿಡಲ್ಲ. ಲಕ್ಷ್ಮಿ, ಲೋಟ ಎತ್ತಿಡದೆ ಹೋಗೋ ಹಾಗಿಲ್ಲ. ನನ್ ಮಾತ್ ಮೀರ್ ಹೋದ್ರೆ ಪರಿಣಾಮ ನೆಟ್ಗಿರಲ್ಲ, ಹುಷಾರು. ಅದು ಏನಾಗುತ್ತೋ ಆಗ್ಲಿ, ಗಂಡ ಆಗ್ ನೀವೇನೇ ಹೇಳಿದ್ರು ನಾನು ಮಾಡೋದಕ್ಕೆ ಸಿದ್ಧ. ಆದ್ರೆ ಗಂಡ್ಸು ಅನ್ನೋ ಅಹಂಕಾರದಲ್ಲಿ ದಬ್ಬಾಳಕೆ ಮಾಡೋದಕ್ಕೆ ಬಂದ್ರೆ ನಾನು ಬಗ್ಗೋಳಲ್ಲ. ಬಿಡಿ ಬಿಡಿ ನನ್ನ ಕೈನ. ಅಕ್ಕ, ನೀವು ಹೇಗ್ ಬಿದ್ರಿ? ರಕ್ತ ಬರ್ತಿದೆ, ಎದ್ದೇಳಿ ನೀವು ಮೊದಲು. ನಾನು ಔಷಧಿ ತರ್ತೀನಿ, ನೀವು ಕೂತಿರಿ. ಲಕ್ಷ್ಮಿ, ನಾನು ಬೇಕು ಅಂತ ನೂಕ್ಲಿಲ್ಲ. ಏನೋ ಸ್ವಲ್ಪ ಕೋಪದಲ್ಲಿ. ನಿಜವಾಗ್ಲೂ ನನ್ನ ಮೇಲೆ ಕಾಳಜಿ ಇದೆಯಾ ಅಥವಾ ಭಯನಾ? ನಾನು ಎಲ್ಲಿ ಎಲ್ಲ ನಿಜನ ರಮಂಗ್ ಹೇಳಿಬಿಡ್ತೀನಿ, ನೀವೇ ನನ್ನನ್ನ ನೂಕಿದ್ದು ಅಂತ. ಏನಾಯ್ತು ಕೈಗೆ? ಅರೆ, ಕೆಲಸ ಮಾಡ್ತಾ ಮಾಡ್ತಾ ಎಲ್ಲೋ ಕೈ ಕುಯ್ಕೊಂಡಿರ್ಬೇಕು ಪಾಪ, ಅಲ್ವಾ ಭೀಮ್ರಾವ್? ಇವತ್ತಾದ್ರೂ ಎಷ್ಟು ಬಂಡಲಿದೆ ಅಂತ ಲೆಕ್ಕ ಮಾಡಿ ಹೇಳ್ತೀರಾ? ಹೇಳಿ. ನಿಮ್ಮನ್ನೇ ಕೇಳ್ತಾ ಇರೋದು ನಾನು. ನಿಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ.
ಮತ್ತು ನೀವೆಲ್ಲ ನಿಮ್ಮ ಕೆಲಸನ ಸರಿಯಾಗಿ ಮಾಡಿದ್ರೆ ನನಗೂ ಕೆಲಸ ಸುಲಭ ಆಗುತ್ತೆ. ನನ್ನ ಕೆಲಸ ಸರಿ ಹೋದ್ರೆ ನಿಮ್ಗೇನು ಕಷ್ಟ ಇಲ್ಲಿ. ಬುದ್ಧಿ ಹೇಳಕ್ ಬರಬೇಡ. ಏಯ್ ಭೀಮ್ರಾವ್, ನಿನ್ನ ಕರ್ತವ್ಯನ ನೀನು ಅಷ್ಟೊಂದು ಪ್ರೀತಿಸ್ತೀಯ. ನಿನ್ನ ಕರ್ತವ್ಯನ ನಿಭಾಯಿಸೋದಿಕ್ಕೆ ಏನು ಮಾಡಬಲ್ಲೆ ನೀನು? ಏನು ಬೇಕಾದರೂ ಮಾಡಬಲ್ಲೆ. ಕರ್ತವ್ಯನ ನಿಭಾಯಿಸೋದಕ್ಕಿಂತ ದೊಡ್ಡದೇನೇನೂ ಇಲ್ಲ. ಸರಿ, ಹಾಗಾದ್ರೆ ಒಂದು ಪರೀಕ್ಷೆ ಮಾಡೋಣ. ಇಲ್ಲಿರೋ ಎಲ್ಲ ಬಂಡಲ್ನ ನಿನ್ನ ಏಟಾಗಿರೋ ಕೈಗಳಿಂದ ಎತ್ಕೊಂಡು ಆಫೀಸ್ ಹೊರಗಡೆ ಇಡು. ಲೆಕ್ಕ ಮಾಡಿ ನಾವು ಹೇಳ್ತೀವಿ. ಆಮೇಲೆ ರಿಜಿಸ್ಟರ್ನಲ್ಲಿ ಅದೇನು ಬರಿಬೇಕೋ ಅದನ್ನೆಲ್ಲ ಬರ್ಕೊಳ್ಳುವಂತೆ. ಅರೆ ಬೇಗ ಹೇಳಪ್ಪ, ಆಗುತ್ತೋ ಇಲ್ವೋ? ಆಗುತ್ತೆ. ಅರೆ ಓ ಭೀಮ್ರಾವ್, ಹೀಗೆ ಯಾರು ಬೇಕಾದರೂ ಎತ್ತಿಡ್ತಾರೆ. ಅಷ್ಟಿದ್ರೆ ಈ ಕೈಯಿಂದ ಎತ್ತಿಡು ನೋಡೋಣ. ಏನಾಯ್ತಪ್ಪ ಭೀಮ್ರಾವ್, ಒಂದು ಬಂಡಲ್ ಭಾರನೇ ಎತ್ತಿಡಕ್ಕಾಗ್ತಿಲ್ಲ ನಿನ್ನ ಕೈಲಿ, ಇನ್ನು ಇಡೀ ಬಂಡಲ್ ಹೊರಗಿಡ್ತೀಯಾ? ಕೈ ಗಾಯ ಆಗಿದೆ ಅನ್ನೋ ಕಾರಣ ಕೊಡಬೇಡ. ನಿನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗಾಯ ಎಲ್ರಿಗೂ ಆಗತ್ತೆ. ಗಾಯನ ಮುಂದಿಟ್ಕೊಂಡು ಕೆಲಸ ಮಾಡೋಕ್ಕಾಗದೇ ಇರೋನು ಭವಿಷ್ಯನ ಸರಿ ಮಾಡೋಕ್ಕಾಗತ್ತಾ ನಿನ್ನ ಕೈಯಲ್ಲಿ? ನಿಧಾನ. ನೀವು ಹೇಗ್ ಬಿದ್ರಿ? ಲಕ್ಷ್ಮಿ ಒಂದು ವೇಳೆ ನನ್ನ ಹೆಸರು ಹೇಳಿಬಿಟ್ರೆ ಪರಿಸ್ಥಿತಿನೇ ಬದಲಾಗಿ ಹೋಗುತ್ತೆ. ಭೀಮ ರಮ ಸೇರ್ಕೊಂಡು ಮತ್ತೆ ಪಂಚಾಯಿತಿ ಮಾಡ್ತಾರೆ. ನೀವಿಬ್ರು ಜಗಳ ಆಡ್ತಿದ್ರಾ? ಅಯ್ಯೋ ಇಲ್ಲ, ನಾನೇ ನೋಡದೆ ಬಿದ್ದುಬಿಟ್ಟೆ ಅಷ್ಟೆ. ಅಲ್ದೆ ನಾವ್ಯಾಕೆ ಜಗಳ ಆಡ್ತೀವಿ? ನಿಜ ಹೇಳ್ತಿದ್ದೀರಾ ತಾನೆ? ಹಾ. ನೋಡು ನೋಡು ನೋಡು, ಹೇಗೆ ಒಳ್ಳೆಯವಳಾಗ್ತಿದ್ದಾಳೆ. ಆಮೇಲೆ ಗಂಡನ ಮುಂದೆ ನಿಂತ್ಕೊಂಡು ನಿಮ್ಮ ಹೆಸರು ಹೇಳಿಲ್ಲ ಅನ್ನೋದು ನೋಡು ನೋಡು. ಲಕ್ಷ್ಮಿ ಎಷ್ಟೇ ಹೇಳಲಿ, ಈ ಸಲ ಆನಂದ ಲಕ್ಷ್ಮಿಗೆ ಬುದ್ಧಿ ಕಲಿಸ್ಲೇಬೇಕು. ಭೀಮನ್ ಥರ ಹೆಂಡತಿ ಗುಲಾಮ್ನಾಗಿರಬಾರ್ದು ಆನಂದ. ಅಂದ್ರೆ ಭೀಮ್ರಾವ್, ನಿನ್ ಕೈಯಲ್ಲಿ ಆಗಲ್ಲ ಅನ್ನೋ. ಇನ್ಮೇಲೆ ಯಾವತ್ತೂ ಕರ್ತವ್ಯ ಮೇಲೆ ಪ್ರೀತಿ ಇದೆ ಅಂತ ಬೊಗಳೆ ಊದ್ಬೇಡ. ಹೋರಾಟ ಮಾಡಿ ಗೆಲ್ತೀನಿ ಅಂತ ಬಡ್ಕೊಂಬೇಡ. ಬಂಡಲ್ನೇ ಎತ್ತಕ್ಕಾಗ್ದಿರೋನು ಇನ್ ಹೋರಾಟ ಮಾಡಿ ಗೆಲ್ತೀಯ? ಹೋರಾಟ ಇನ್ನೂ ಮುಗಿದಿಲ್ಲ. ನಿಮ್ಮ ಈ ಷರತ್ತು ನನ್ನ ಮಹಾ ಹೋರಾಟದ ಒಂದು ಭಾಗ ಅಷ್ಟೆ. ಈ ಹೋರಾಟನ ನಾನು ಗೆದ್ದೇ ಗೆಲ್ತೀನಿ.